ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿ ಗುರುವಾರ ರಾತ್ರಿ ನಡೆದಿದೆ. 45 ವರ್ಷದ ಶಿವಕುಮಾರ್ ಮೃತಪಟ್ಟಿರುವ ವ್ಯಕ್ತಿಯಾಗಿದ್ದು, ದೊಡ್ಡಬಳ್ಳಾಪುರ ತಾಲೂಕಿನ ಬಿಸವನಹಳ್ಳಿ ಗ್ರಾಮದ ವಾಸಿ ಎಂದು ಗುರುತಿಸಲಾಗಿದೆ. ಮೃತಳ ಪತ್ನಿ ರೇಷ್ಮಾಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮೃತ ಶಿವಕುಮಾರ್ ಪತ್ನಿ ರೇಷ್ಮಾ 15 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರಿಗೂ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದೆ ಆಗಾಗ ಜಗಳವಾಡುತ್ತಿದ್ದರು ಎನ್ನಲಾಗಿದ್ದು, ಶುಕ್ರವಾರ ಬೆಳಗ್ಗೆ ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. ಮೃತನ ಹಣೆ, ಮೊಣಕಾಲಿನ ಮೇಲೆ ಗಾಯದ ಗುರುತುಗಳಿದ್ದು ಸಾವಿನಲ್ಲಿ ಅನುಮಾನ ಮೂಡಿಸಿದೆ. ಮೃತ ವ್ಯಕ್ತಿಯ ಮನೆಯ ಕ್ರಾಸ್ ಬಳಿ ರಾತ್ರಿ ವೇಳೆ 5 ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಶಿವಕುಮಾರ್ ಸಾವಿನ ಬಗ್ಗೆ ಮತ್ತಷ್ಟು ಅನುಮಾನಗಳು ದಟ್ಟವಾಗುತ್ತಿದೆ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಸುದ್ದಿ ತಿಳಿದ ತಕ್ಷಣ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಪ್ರಕಾಶ್, ಸಿಪಿಐ ವಿ ಅಂಜನ್ ಕುಮಾರ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದ್ದು, ಮೃತನ ಸಂಬಂಧಿಕರು ಮೃತನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಆಗಮಿಸಿ ತನಿಖೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ವಿವಿಪುರಂ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ. ಅಂದರೆ ಅವರು ಫ್ಯಾಮಿಲಿದವರು ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ, ಸತ್ತಾಗಿದ್ದಾರೆ. ಸೊ ನಾವು ಎಲ್ಲ ಇಲ್ಲಿ ಸೀನಿಯರ್ ಆಫೀಸರ್ಸ್ ಮತ್ತು ನಮ್ಮ ಸೀನಿಯರ್ ಕ್ರೈಮ್ ಆಫೀಸರ್ಸ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ವಗೇರೆ ಎಲ್ಲ ಇಲ್ಲಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೇಸಿಕ್ಲಿ ಯಾರ್ದು ಬಾಡಿ ಇದೆ ಅವರ ಹೆಸರು ಸಾದಿಕ್ ಬಾಷಾ, ಅರೌಂಡ್ 45 ಇಯರ್ಸ್ ಏಜ್ ಇರಬೇಕು. ಅವರು ಕೂಲಿ ಕೆಲಸ ಮಾಡ್ತಾಯಿತ್ತು. ಮೊದಲೇ ಕ್ಲೋತಿಂಗ್ ಫ್ಯಾಕ್ಟ್ರಿ ವಗೇರೆ ಅಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿತ್ತು. ವೈಫ್ ಮತ್ತು 2 ಜನ ಮಕ್ಕಳು ಇದ್ದಾರೆ, ಗಂಡು ಮಕ್ಕಳು ಹೆಣ್ಮಕ್ಳು ಒಬ್ಬರೊಬ್ಬರು. ವೈಫ್ ಅವ್ರದ್ದು ಮುತ್ತೂಟ್ ಫೈನಾನ್ಸಲ್ಲಿ ಲೋಕಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರದ್ದು ಸ್ವಲ್ಪ ಈಗ ನಾವು ಎಲ್ಲರೂ ಪರಿಶೀಲನೆ ಮಾಡಿದ್ದೀವಿ, ಸ್ವಲ್ಪ ಅನುಮಾನಾಸ್ಪದ ಥರ ಕಾಣಿಸ್ತಾ ಇದೆ. ಸೊ ನಾವು ಇಲ್ಲ ಎವಿಡೆನ್ಸ್ ಸೈಂಟಿಫಿಕ್ ಪ್ರಕಾರ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಮುಂದೆ ಹೋಗ್ತೀವಿ ಇನ್ವೆಸ್ಟಿಗೇಷನಲ್ಲಿ. ಇದು ಹೇಗೆ ಆಗಿದೆ, ಅವರದು ಇಂಜರೀಸ್ ಆಕ್ಸಿಡೆಂಟ್ ಕಾರಣ ಬಗ್ಗೆ ಇದೆ, ಇಂಟೆನ್ಷನಲ್ ಇಂಜರೀಸ್ ಇದೆ, ಬ್ಲಂಟ್ ಇಂಜರೀಸ್ ಇದೆ, ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸರ್, ಸ್ಥಳಕ್ಕೆ ಆರ್ಥೋ ಡಾಕ್ಟರ್ ಬಂದಿದ್ದಾರೆ ಸರ್, ಅವರು ಏನಂತ ಇದು ಮಾಡ್ತಾರೆ ನೋಡಿ. ಅವರು ನಾವು ಫಾರೆನ್ಸಿಕ್ ಡಾಕ್ಟರ್ ಮತ್ತು ಆರ್ಥೋ ಡಾಕ್ಟರ್ ಕರೆದಿದ್ದೀವಿ. ನಮಗೆ ಬಾಡಿಯಲ್ಲಿ ಸ್ವಲ್ಪ ಫ್ರ್ಯಾಕ್ಚರ್ಸ್ ಥರ ಕಾಣಿಸ್ತಾ ಇದೆ. ಸೊ ಆ ಕಾರಣ ಬಗ್ಗೆ ನಾವು ಅವ್ರಿಗೆ ಕರೆದಿದ್ದೀವಿ. ಬಟ್ ಇದು ಇನಿಷಿಯಲ್ ಇಂಕ್ವೈರಿಗೋಸ್ಕರ, ಪ್ರಿಲಿಮಿನರಿ ಇಂಕ್ವೈರಿಗೋಸ್ಕರ ಇದೆ. ಈಗ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಾಡಿ ಮೇಲೆ ಏನೇನು ಇಂಜರೀಸ್ ಇದೆ ಮತ್ತು ಯಾವುದು ಫ್ರ್ಯಾಕ್ಚರ್ ಆಗಿದೆ, ಯಾವ ಕಾರಣ ಬಗ್ಗೆ ಆಗಿದೆ, ಅದು ಎಲ್ಲ ಪೋಸ್ಟ್ ಮಾರ್ಟಮಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲ, ಈಗ ನಾವು ಚೆಕ್ ಮಾಡಿದ್ದೀವಿ. ಮುಂದೆ ಏನು ಮಾಡಬೇಕು ಅದು ಚೆಕ್ ಮಾಡ್ತೀವಿ. ಆಲ್ರೆಡಿ ಎವಿಡೆನ್ಸಸ್ ವಗೇರೆ ಕಲೆಕ್ಟ್ ಆಗಿದೆ. ಕಂಪ್ಲೇನೆಂಟ್ ಏನು ಹೇಗಿದ್ದಾರೆ ಅವರು ಹೇಳ್ತಾರೆ, ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.